ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಆರಾಮದಿರ ಅಂತ ಅನ್ಕೋತೀನಿ. ಭಾಳ ದಿವಸದ ನಂತರ ನಾನು ವೀಡಿಯೋ ಮಾಡಿದ್ದೀನಿ. ಸುಮಾರು 2 ತಿಂಗಳಾಯ್ತು ನಾನು ವೀಡಿಯೋಸ್ ಯಾವುದೂ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂತ ಹೇಳಲ್ಲ ನಿಮ್ಗೆ. ಸೊ ನಾನು ಯಾಕೋ ಗೊತ್ತಿಲ್ಲ, ಈ ಥರ ಆಯಿತು. ಹಂಗಾದಾಗಿಂದ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಆಗಿದೆ, ಮಾಡಬೇಕನ್ನೋದು ಇದಿಲ್ಲ. ಸೊ ಅದು ನಾನು ಮಿಸ್ಟೇಕ್ ಮಾಡಿದ್ದೀನಿ. ನೀವು ಯಾರು ಆ ಥರ ಮಿಸ್ಟೇಕ್ ಮಾಡಿಸ್ಕೋಬೇಡ್ರಿ. ನಾನು ಯೂಟ್ಯೂಬಿಗೆ ಬಂದು ಸ್ಲೋ ಆಗಿನೇ ಒಬ್ಬಳೇ ಬಂದಿದ್ದು. ನನ್ನ ಹಿಂದೆ ಯಾರೂ ಸಪೋರ್ಟಿಗೆ ಇರಲಿಲ್ಲ, ಅಥವಾ ಯಾರೋ ವೀಡಿಯೋ ಮಾಡೋರಿರಲಿಲ್ಲ, ಯಾರೂ ಎಡಿಟ್ ಮಾಡೋರಿರಲಿಲ್ಲ. ಏನು ಮಾಡ್ತಿದ್ದೆ, ನಾನು ಒಬ್ಬಳೇ ಮಾಡ್ತಿದ್ದೆ. ಸುಮಾರು ಒಂದು 6 ವರ್ಷ ಆಯ್ತು ಅನ್ಕೋತೀನಿ ನಾನು ಸ್ಲೋ ಆಗಿ ಸ್ಟಾರ್ಟ್ ಮಾಡಿ. ಸೊ ನನ್ನ ಫಸ್ಟ್ ಚಾನಲ್ ಹಿಂದಿಯಲ್ಲಿತ್ತು, ಗಾರ್ಡನಿಂಗ್ ಚಾನಲ್ಲು. ಸೊ ಅದು ಒಂದು ವರ್ಷದ ಒಳಗೇ ಅದು ಮೊನಿಟೈಸ್ ಆಗಿತ್ತು ನನಗೆ. ಸೊ ಮೊನಿಟೈಸ್ ಆಗಿದ್ದು ಚೆನ್ನಾಗಿತ್ತು. 40,000ವರೆಗೂ ನನಗೆ ಅದರಲ್ಲಿ ಸಬ್ಸ್ಕ್ರೈಬರ್ಸ್ ಆಗಿದ್ದರು, ಎಲ್ಲ ಇತ್ತು. ಸ್ಲೋ ಆಗಿ ಏನಾಯಿತು, ಅದನ್ನು ಕೂಡ ಸ್ವಲ್ಪ ಹಿಂಗೆ ಅಪ್ಡೇಟ್ ಇರಲಿಲ್ಲ ನಾನು ಅದರಲ್ಲಿನೂ ಕೂಡ. ಸ್ವಲ್ಪ ಅದು ಕಮ್ಮಿ ಆಗ್ತಾ ಬಂತು. ಅದ್ರ ಜೊತೆಗೇ ಒಂದು 3 ವರ್ಷದಿಂದ ನಾನು ಮತ್ತೆ ಕನ್ನಡದಲ್ಲಿ ಸ್ಟಾರ್ಟ್ ಮಾಡಿದೆ. 4 ವರ್ಷ ಆಯ್ತು ಅನ್ಕೋತೀನಿ, 3 ವರ್ಷ ಆಯ್ತು ಅನ್ಕೋತೀನಿ. ಅದು ನಾನು ಕನ್ನಡದಲ್ಲಿ ಸ್ಟಾರ್ಟ್ ಮಾಡಿದೆ ಚಾನಲ್ಲು. ಎಲ್ಲ ಯೂಟ್ಯೂಬರ್ಸಿಗೆ ಗೊತ್ತಿರುತ್ತಾ, ಒಂದು ಆಲ್ರೆಡಿ ನಮ್ಮ ಚಾನಲ್ ಅದ ಅಂತಂದರೆ ಇನ್ನೊಂದು ಚಾನಲ್ ಮೊನಿಟೈಸ್ ಆಯ್ತಂದರೆ ಸೇಮ್ ನಮ್ಮ ಅಕೌಂಟಿಗೆ ಲಿಂಕ್ ಆಗುತ್ತೆ. ಸೊ ನಾನು ಇದು ಅಷ್ಟೇ, ಭಾಳ ಜಲ್ದಿನೇ ಮೊನಿಟೈಸ್ ಆಯ್ತು ನಂದು. ಮೊನಿಟೈಸ್ ಆದಮೇಲೆ ನನ್ನ ಮೊನಿಟೈಸ್ ಮಾಡ್ಕೊಳ್ಳೋಂಥ ಟೈಮಲ್ಲಿ ಗೂಗಲ್ ಪಿನ್ ಏನು ಬಂತು, ಆ್ಯಡ್ಸನ್ನು ನನಗೆ ಪಿನ್ ಏನು ಬಂದಾಗ ಅಲ್ಲಿ ನಾವು ಅಪ್ಡೇಟ್ ಕೊಡಬೇಕಾದ್ರೆ ಅದಕ್ಕೆ ಕೇಳ್ತಾರೆ, ನಿಮ್ಮದು ಆಲ್ರೆಡಿ ಒಂದು ಚಾನಲ್ ಇದ್ದರೆ ನೀವು ಅದಕ್ಕೆ ಲಿಂಕ್ ಮಾಡ್ಕೋಬೇಕು ಅಂಥೇಳಿ. ಸೊ ನಾನು ಹಾಗೆ ಲಿಂಕ್ ಮಾಡ್ಕೊಂಡಿದ್ದೆ. ಅದಕ್ಕೆ ಲಿಂಕ್ ಮಾಡ್ಕೊಂಡಾಗ ಬರೀ 2 ಗಾರ್ಡನಿಂಗ್ ಚಾನಲ್ ಇತ್ತಲ್ಲ, ನಂದು ಡೈಲಿ ರೊಟೀನ್ ಚಾನಲ್ ಒಂದು ಮಾಡೋಣ, ಲಾಗ್ ಚಾನಲ್ ಮಾಡೋಣ ಅಂಥೇಳಿ ನಾನು ಈಗ 1 ವರ್ಷದಿಂದ ಒಂದು ಚಾನಲ್ ತೆಗೆದಿದ್ದೇನೆ. ಸೊ ಪರವಾಗಿಲ್ಲ, ನಡೀತಾ ಇತ್ತು ಅದನ್ನು ಕೂಡ. ಈ ಪ್ರೆಸೆಂಟ್ ಚಾನಲ್ ಏನಿದೆ, ಸಬ್ಸ್ಕ್ರೈಬರ್ಸ್ ಇಲ್ಲ, ಸಬ್ಸ್ಕ್ರೈಬರ್ಸ್ ಕಡಿಮೆ ಇದೆ. ಫಸ್ಟ್ ಟೈಮು ಇನ್ನೂ ನಡೀತಾ ಇದೆ. 1,500 ಆಗಿದೆ ಫಸ್ಟ್ ಟೈಮ್ ಅನ್ಕೋತೀನಿ ನಾನು. ಸೊ ಇದು ಒಂದು ನನ್ನ ಇದ್ರದ್ದು ಅಪ್ಡೇಟ್, ನಂದು ಚಾನಲ್ಗಳದ್ದು. ಹೌದಾ, ಒಂದು ಚಾನಲ್ಗಳದ್ದು ನಿಮಗೆ ಹೇಳ್ತಾ ಇದ್ದೀನಿ ನಾನು. ಅದರಲ್ಲಿ ಪ್ರಾಬ್ಲಮ್ ಏನಾಯ್ತಪ್ಪ ಅಂದರೆ, ಇದು ಮನೆ ಕಟ್ಸೋಕ್ಕೆ ನಾವು 2005 ಜನವರಿಯಲ್ಲಿ ಸ್ಟಾರ್ಟ್ ಮಾಡಿದ್ವಿ. ನವಂಬರಲ್ಲಿನೇ 2004 ನವಂಬರ್ನಲ್ಲಿನೇ 2024 ನವಂಬರ್ನಲ್ಲಿನೇ ನಾವೇನು ಮಾಡಿದ್ವಿ, ಬೋರೆಲ್ಲ ಹಾಕಿಸಿ ರೆಡಿ ಮಾಡ್ಕೊಂಡಿದ್ವಿ. 2025 ಜನವರಿನಲ್ಲಿ ಲೋನಿಗೆ ಅಪ್ಲೈ ಮಾಡಿದ್ದು. ಲೋನಿಗೆ ಅಪ್ಲೈ ಮಾಡಿದಾಗ ಇದು ಪ್ಲಾಟ್ ಇದ್ದಿದ್ದು ನನ್ನ ಹೆಸ್ರ ಮೇಲೆ ಇತ್ತು. ಸೊ ಹಂಗಾಗಿ ಜಾಬ್ ಹೋಲ್ಡರ್ ಮನೆಯವರಾಗಿದ್ರಲ್ಲ, ಲೋನ್ ಪ್ರೊಸೀಜರ್ ಪ್ರಕಾರ ಸೊ ಇಬ್ಬರದ್ದು ಹೆಸರು ಜಾಯಿಂಟ್ ಇರಬೇಕಿತ್ತು. ಸೊ ನನ್ನ ಪ್ಯಾನ್ ಕಾರ್ಡ್ ಆಗಲಿ ಅವೆಲ್ಲ ನಾನು ಬಿಫೋರ್ ಮ್ಯಾರೇಜೇ ಮಾಡಿಸಿದ್ದಿದ್ವು ಅವೆಲ್ಲ. ಹಾಗಾಗಿ ಪ್ಯಾನ್ ಕಾರ್ಡಲ್ಲಿ ಹೆಸರು ನಮ್ಮ ಮನೆಯವ್ರ ಹೆಸರು ಇರಲಿಲ್ಲ, ಆಧಾರ್ ಕಾರ್ಡಲ್ಲೂ ಇರಲಿಲ್ಲ, ಎಲೆಕ್ಷನ್ ಕಾರ್ಡಲ್ಲೂ ಇರಲಿಲ್ಲ. ನಾನು ಆಮೇಲೆ ಅದನ್ನು ಅಪ್ಡೇಟ್ ಮಾಡಿಸಿರಲಿಲ್ಲ ಅನ್ಕೋತೀನಿ. ಹಾಗಾಗಿ ಅದೇನಾಯಿತು, ನಾವು ಜನವರಿನಲ್ಲಿ ನಮ್ಮ ಮನೆಯವರೆಲ್ಲ ಚೇಂಜ್ ಮಾಡಿಸಿ ಹಿಂಗೆ ಮಾಡಿಸ್ಬೇಕು ಅಂಥೇಳಿ ಓಡಾಡಿ ಅದನ್ನು ಪ್ಯಾನ್ ಕಾರ್ಡನ್ನು ಚೇಂಜ್ ಮಾಡಿಸಿದ್ರು. ನಾವು ಗೂಗಲ್ ಆ್ಯಡ್ಸನ್ನಲ್ಲಿ ಪಿನ್ ಕೊಡಬೇಕಾದ್ರೆ ಪ್ಯಾನ್ ಕಾರ್ಡಿಂದನೇ ಕೊಟ್ಟಿರ್ತೀವಿ. ನಾವು ಅಪ್ಡೇಟ್ ಕೊಡಬೇಕು, ನಮ್ಮ ಬಗ್ಗೆ ನಮ್ಮದು ಅಕೌಂಟ್ ಡೀಟೇಲ್ಸ್ ಎಲ್ಲ ಕೊಡಬೇಕಂದ್ರೆ ನಮ್ಮ ಅಕೌಂಟ್ ಥ್ರೂ ಪ್ಯಾನ್ ಕಾರ್ಡನ್ನು ಲಿಂಕ್ ಮಾಡಿರ್ತಾರೆ ಅವರು. ಸೊ ಅದು ಇಲ್ಲೇನಾಯಿತು, ನಂಬರ್ ಸೇಮ್ ಬರುತ್ತಾ, ಬಟ್ ಅದರಲ್ಲಿ ನಮ್ಮ ಹೆಸರಲ್ಲಿ ವೇರಿಯೇಷನ್ ಆಯಿತು, ಚೇಂಜ್ ಆಯಿತು. ಆದಾಗ ನನಗೆ ಮೇಲ್ ಬಂತು, ಬಟ್ ನಾನು ಇಗ್ನೋರ್ ಮಾಡಿದೆ, ಯಾವುದನ್ನು ಅಷ್ಟು ನೋಡಿಲ್ಲ. ಈಗಾದ್ರಷ್ಟೇ ಎಷ್ಟೊಂದು ನನ್ನ ವೀಡಿಯೋಸಿಗೆ ಯು ಕೆನಾಟ್ ಮೊನಿಟೈಸ್ ಅಂತಲೇ ಬರ್ತಾಯಿದ್ದಾವೆ. ಯಾಕಂದರೆ ಮುಂಚೆ ಎಲ್ಲ ನಾನು ಯೂಸ್ ಮಾಡಿದ ಮ್ಯೂಸಿಕ್ಸ್ ಎಲ್ಲ ಏನಾಗಿದೆ ಈಗಂದರೆ ಅದು ಫ್ರೀ ಆಗಿಲ್ಲ. ಹಾಗಾಗಿ ನೀವು ಅಪ್ಡೇಟ್ ಅಂದರೆ ನೀವು ನಾವೀಗ ಅದನ್ನು ಮೊನಿಟೈಸಿಂದ ನಾವು ತೆಗಿತಾ ಇದ್ದೀವಿ ಅಂತ ಹೇಳಿ ನನಗೆ ಎಷ್ಟೊಂದು ಮೆಸೇಜ್ ಬರ್ತಾಯಿದ್ದಾವೆ, ಇಮೇಲ್ ಬರ್ತಾನೆ ಇದ್ದಾವೆ. ಸೊ ಹಾಗೆ ಅದು ಬಂದಿರುತ್ತೆ ಬಿಡೋ ಅನ್ನೋದಕ್ಕೆ ನಾನು ಅದನ್ನು ನೋಡಲೇ ಇಲ್ಲ. ಅವಾಗೇನಾಯಿತು, ಅದೇನೋ 6 ತಿಂಗಳ ಟೈಮ್ ಇರುತ್ತಂತ ಅದು ಮೇಲ್ ಬಂದ ಮೇಲೆ. ಅದರಲ್ಲಿ ಮೇಲಲ್ಲಿ ಅವ್ರು ಏನು ಮಾಡಿದರು ಅಂತಂದರೆ, ನಿಮ್ಮ ನೇಮು ನಿಮ್ಮ ಅಕೌಂಟ್ ಡೀಟೇಲ್ಸಿಗೆ ಮಿಸ್ ಮ್ಯಾಚ್ ಆಗಿದೆ ಅಂಥೇಳಿ ಬಂದಿತ್ತದು. ಅದೊಂದು 6 ತಿಂಗಳ ಟೈಮಲ್ಲಿ ನಾವು ಅದನ್ನು ಸರಿಪಡಿಸ್ಕೋಬೇಕಿತ್ತು. ನಾನು ಪಡಿಸ್ಕೊಂಡಿರಲಿಲ್ಲ. ಹಾಗಾಗಿ ಅದೇನಾಯಿತು, 6 ತಿಂಗಳ ಟೈಮ್ ಮೀರೋಯ್ತು. ಜನವರಿನಾಗ ಮಾಡಿಸಿದ್ದು ನನಗೆ ಫೆಬ್ರವರಿ ಮಾರ್ಚಿಂದನೇ ಆ ಥರ ಬರ್ತಾಯಿತ್ತು. ಸೆಪ್ಟೆಂಬರ್ ನವಂಬರಲ್ಲೇ ಲಾಸ್ಟ್ ಇತ್ತದು.
6 ಮಂತ್ ಅಂದರೆ ಜೂನ್ ಜುಲೈ ಆಗಸ್ಟ್ ತನಕನೂ ಲಾಸ್ಟ್ ಮಂತ್ ಇತ್ತು ಫೆಬ್ರವರಿ ಏನು ಮಾರ್ಚಿಂದ ಬರ್ತಾಯಿತ್ತು ಅನ್ಕೋತೀನಿ ನಾನು ಅಷ್ಟರಲ್ಲಿ ಅದನ್ನೇನು ಮಾಡ್ಕೊಂಡಿರಲಿಲ್ಲ ಅದನ್ನು ಅಪ್ಡೇಟ್ ಮಾಡೂ ಇಲ್ಲ ನಾನು ನೋಡೂ ಇಲ್ಲ. ಹಾಗಾಗಿ ನನ್ನ ಅಕೌಂಟ್ಸ್ ಎಲ್ಲ ಬ್ಲಾಕ್ ಆಗಿದೆ. ನನ್ನ ಯೂಟ್ಯೂಬ್ ಅಕೌಂಟ್ಸ್ ಎಲ್ಲನೂ ಕೂಡ ಬ್ಲಾಕ್ ಆಗಿದೆ. ಅಕೌಂಟ್ಸ್ ಇದೆ ಇದ್ರ ಡಾಲರ್ಸ್ ಅಷ್ಟೇ. ಯಾಕೆಂದರೆ ನನ್ನಂತೂ ಡೈಲಿ ಅಪ್ಡೇಟ್ ಇರೋಲ್ಲ. ಯಾವಾಗಾದರೂ ಒಂದು ಸತಿ ಇದ್ರೂ ಕೂಡ ಪೈಸೆಯಲ್ಲಿ ಆದರೂ ಪರವಾಗಿಲ್ಲ, ಅಲ್ಲಿ ಜಾಯಿನ್ ಏನಂತಾರೆ ಅದು ಡಾಲರ್ದು ಕಲೆಕ್ಷನ್ ಇದೆ ಅಲ್ಲಿ. ಆದರೆ ಅದು ಯಾವುದು ನನ್ನ ಅಕೌಂಟಿಗೆ ಬರ್ತಾಯಿಲ್ಲ, ಅದು ಯಾವುದು ನಾನು ರಿಸೀವ್ ಮಾಡ್ಕೊತಾ ಇಲ್ಲ. ನನ್ನ ಮಿಸ್ಮ್ಯಾಚ್ ಆಗಿದೆ. ಗೂಗಲ್ ಆ್ಯಡ್ಸನ್ನಿಂದ ಅದು ನನಗೂ ಅದಕ್ಕೆ ಕಲೆಕ್ಷನ್ ಇಲ್ಲ, ಈಗ ಹೋಗ್ಬಿಟ್ಟಿದೆ ಅನ್ನೋ ರೀತಿನಾಗಿದೆ. ನನಗೆ ಯಾವುದೇ ರೀತಿಯಾದಂಥ ಪೇಮೆಂಟ್ಸ್ ಬರ್ತಾಯಿಲ್ಲ. ನಾನು 2 ಚಾನಲಿಂದ ಬರ್ತಿತ್ತು. ಹಾಗಾಗಿ 2 ಚಾನಲ್ಗೆ ನಾನು ನಿಜವಾಗೂ ಹೇಳ್ತೀನಿ, ಪೂರ್ತಿ ನಾನು ಇಂಟ್ರೆಸ್ಟ್ ಕಳ್ಕೊಂಬಿಟ್ಟಿನಿ. ಒಂದು ಆ ಥರ ಆಗೋಯ್ತಲ್ಲ, ನೋಡಲಿಲ್ಲಲ್ಲ ಅಂಥೇಳಿ ನಾನು ಆಫ್ಕೋರ್ಸ್ ನನಗೂ ಪೇಮೆಂಟ್ ಬಂದರೆ ಹೆಲ್ಪ್ ಆಗ್ತಿತ್ತು. ಹಾಗಾಗಿ ನಾನು ಮಾಡ್ತಾಯಿದ್ದೆ. ಸ್ಲೋ ಆಗಿ ಆದರೂ ಪರವಾಗಿಲ್ಲ, ನಂಗೆ ಬರ್ತಾಯಿತ್ತು. ನಂಗೆ ಮಂತ್ಲಿ ಬರ್ತಾ ಇರಲಿಲ್ಲ, ಬಟ್ ಯಾವಾಗಾದರೂ ಒಂದು ಸತಿ ಬರ್ತಿತ್ತಲ್ಲ, ಬಂದಾಗ ನನಗೂ ಸ್ವಲ್ಪ ಹೆಲ್ಪ್ ಆಗ್ತಿತ್ತು. ಸೊ ಅದೆಲ್ಲ ಇವಾಗ ನನ್ನ ಅಕೌಂಟಲ್ಲಿ ಸುಮಾರಿದೆ, ಒಂದು $200 ಇದೆ. ಇದು ಯಾವುದೂ ಪೇಮೆಂಟ್ ನನಗೆ ಆಗ್ತಾಯಿಲ್ಲ. ಯಾಕಂದರೆ ಇದೇ ಒಂದು ರೀಸನಿಂದ, ನಿಮ್ಮ ಹೆಸರು ಮಿಸ್ಮ್ಯಾಚ್ ಆಗಿದೆ, ನಿಮ್ಮ ಅಕೌಂಟಿಂದ ಜೊತೆ ನಿಮ್ಗೆ ಟ್ಯಾಲಿ ಆಗ್ತಾಯಿಲ್ಲ ಅಂತೇಳಿ. ಹಾಗಾಗಿ ಅವ್ರು ಡಾಲರಲ್ಲಿ ಜಮಾ ಆಗಿರೋದೆಲ್ಲ ಡಾಲರ್ಸನ್ನು ನಮಗೆ ಪೇಮೆಂಟನ್ನು ಕಳಿಸ್ತಾಯಿಲ್ಲ. ಸೊ ಇದು ಒಂದು ದೊಡ್ಡ ಮಿಸ್ಟೇಕ್ ನನಗಾಗಿದ್ದರಿಂದ ನಾನು ಸ್ವಲ್ಪ ಇಂಟ್ರೆಸ್ಟನ್ನು ಕಳ್ಕೊಂಬಿಟ್ಟಿನಿ. ಅದಕ್ಕೆ ಬೇರೆ ಚಾನಲ್ ಹೋಗಲಿ, ಇನ್ನು ಈ ಚಾನಲ್ ಏನಿದೆಯಲ್ಲ, ಈ ಒಂದು ಚಾನಲಲ್ಲಿ ನಾನು ಕಂಟಿನ್ಯೂ ಆಗಿರೋಣ, ಇದನ್ನು ಮಾಡೋಣ ಅಂದ್ಕೊಳಿಕತ್ತೀನಿ. ಸೊ ನನ್ನ ಮೈಂಡ್ಸೆಟ್ನ ಅಲ್ಲಿಂದ ಹೊರಗೆ ಬಂದು ಮಾಡೋಕ್ಕೆ ನನಗೊಂದು 2-3 ತಿಂಗಳು ಆಗೋಯ್ತು. ನನಗೆ ಅದು ಆಗ್ತಿತ್ತು, ಸ್ವಲ್ಪ ಪ್ರಯತ್ನ ಪಟ್ಟೆ ನಾನು. ಆದರೆ 6 ತಿಂಗಳೊಳಗೆ ಮಾಡ್ಕೋಬೇಕಿತ್ತು, ಇದು ನಿಮಗೆ ಬರಲ್ಲ ಅಂತೇಳಿ. ಎಷ್ಟು ವರ್ಷ ಇವಾಗ ನಾನು ಅದರಿಂದ ಬ್ಯಾನ್ ಆಗಿದೆ ಅಂದರೆ ಸುಮಾರು 7 ವರ್ಷ ನನಗೆ ಯಾವುದೇ ಪೇಮೆಂಟ್ ಬರಲ್ಲ. ನಾನು 7 ವರ್ಷದೊಳಗೆ ಏನು ಮಾಡೋಕ್ಕಾಗಲ್ಲಂತೆ. ಹಾಗಾಗಿ ಸ್ವಲ್ಪ ಬೇಜಾರಾಗಿತ್ತು ನನಗೆ. ನಾನು ಹಾಗಾಗಿ ಸ್ವಲ್ಪ ಬಿಟ್ಬಿಟ್ಟಿದ್ದೆ. ಇನ್ನೇನು ಯುಗಾದಿ ಬಂತು, ಹೊಸ ವರ್ಷ. ಇವತ್ತು ಯುಗಾದಿ ದಿವಸ ನಾನು ಇದು ವೀಡಿಯೋ ಮಾಡ್ತಾಯಿದ್ದೀನಿ. ಯುಗಾದಿ ಈ ಹೊಸ ವರ್ಷದಿಂದ ಇದೆಲ್ಲ ಬಿಟ್ಟಕ್ಕೆ ಹೊಸದನ್ನು ಸ್ಟಾರ್ಟ್ ಮಾಡೋಣ, ಹೊಸ ಚಾನಲನ್ನು ಇದೇ ಹೊಸ ಚಾನಲಲ್ಲಿ ಒಂದು ಇದನ್ನು ಕಂಟಿನ್ಯೂ ಆಗಿ ಮಾಡ್ಕೊಂಡೋಗಿ ನನ್ನ ಅಕೌಂಟ್ ಡೀಟೇಲ್ಸ್ ಸಪ್ರೇಟಾಗಿ ಏನಾದ್ರು ಕೊಡೋಣ ಮುಂದಿನ ಮೊನೆಟೈಸ್ ಆದಾಗ ಅಂದ್ಕೊಂಡು ಇವಾಗ ನಾನು ಇದರಲ್ಲಿ ಅಪ್ಡೇಟ್ ಆಗಿರೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇಷ್ಟೊತ್ತವರೆಗೂ ಆ ಮಿಷಿನ್ ಶಬ್ದ ಇತ್ತು ನೋಡ್ರಿ, JCB ನಡೆಸ್ತಾಯಿದ್ರು ಅವರು. ಅದ್ರ ಸಲುವಾಗಿ ನನಗೊಂದು ಸ್ವಲ್ಪ ಆಯಿತು. ಇನ್ನು 1 ತಿಂಗಳು 2 ತಿಂಗಳು ಹೆಚ್ಚು ಕಮ್ಮಿ ಈ ಮನೇಲಿ ಶಿಫ್ಟ್ ಆಗ್ತೀವಿ. ಈ ಮನೆ ಅಪ್ಡೇಟ್ ಕೊಡ್ತೀನಿ ನಿಮ್ಗೆ ನೆಕ್ಸ್ಟ್ ವೀಡಿಯೋನಾಗ. ಶಿಫ್ಟ್ ಆಗ್ತೀವಿ, ಅಲ್ಲಿಂದ ರೆಗ್ಯುಲರ್ಸ್ ವ್ಲಾಗ್ ವೀಡಿಯೋಸನ್ನು ಮಾಡ್ತೀನಿ. ಆಮೇಲೆ ನನಗೆ ಶಾಲೆಗೂ ದೂರ, ಇವಾಗ ಸುಮಾರು ದೂರ, ಈಗ ಭಾಳ ದೂರ ಆಗುತ್ತೆ ಇಲ್ಲಿಂದ. ಆಮೇಲೆ ಇನ್ನೊಂದೇನೆಂದರೆ ನಾನು ಇಲ್ಲಿ ಮನೆಗೆ ಬಂದಮೇಲೆ ಯಾವ ರೀತಿ ನನ್ನ ರೊಟೀನ್ ಇರುತ್ತೋ, ನಾನು ಸ್ಕೂಲಿಗೆ ಹೋಗೋ ಟೈಮ್ ಎಷ್ಟು ಅಡ್ಜಸ್ಟ್ ಆಗುತ್ತೋ ಇಲ್ಲೋ ನೋಡ್ಕೊತೀನಿ, ನೋಡ್ಕೊಂಡು ಅದ್ರ ಮೇಲೆ ಮಾಡ್ತೀನಿ. ಸೊ ಯಾವುದೇ ಹೆಚ್ಚು ಕಮ್ಮಿ ಆಯಿತು, ಮಿಸ್ಮ್ಯಾಚ್ ಆಯಿತು ಅಂತಂದರೆ ನನ್ನ ಹೆಲ್ತ್ ಇಶ್ಯೂಸ್ ಏನಾರು ಬಂತಂದ್ರೆ ನಾನು ಡ್ರಾಪ್ ಮಾಡಬೇಕಂತಲೂ ಅಂದ್ಕೊಂಡಿದ್ದೀನಿ. ಮುಂದೆ ನೋಡೋಣ, ಹಂಗೇನಾಗಲಿಲ್ಲ ಅಂದರೆ ಕಂಟಿನ್ಯೂ ಮಾಡ್ತೀನಿ. ಕಂಟಿನ್ಯೂ ಮಾಡಿದ್ರೆ 90% ಇದೆ ನಂದು, ಬಟ್ ನೋಡೋಣ ಆಮೇಲೆ ನೆಕ್ಸ್ಟು. ಸೊ ಇದು ಒಂದು ಮೇಜರ್ ಪ್ರಾಬ್ಲಮ್ ಇತ್ತು. ಇದು ಒಂದು ಕಾರಣಕ್ಕೆ ನಾನು ಯೂಟ್ಯೂಬಲ್ಲಿ ಯಾವುದೇ ವೀಡಿಯೋಸನ್ನು ಸರಿಗೆ ಅಪ್ಡೇಟ್ ಮಾಡ್ತಾ ಇರಲಿಲ್ಲ, ಹಾಕೋಕ್ಕಾಗ್ತಾಯಿರಲಿಲ್ಲ. ಯಾಕಂದರೆ ಈ ಒಂದು ಕಾರಣದಿಂದ. ಸೊ ಇನ್ನು ಮುಂದೆ ರೆಗ್ಯುಲರಾಗಿ ಟ್ರೈ ಮಾಡ್ತೀನಿ, ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೋತೀನಿ. ಸೊ ಈ ಥರ ತಪ್ಪು ನೀವು ಯಾರೂ ಮಾಡಬೇಡ್ರಿ, ರೆಗ್ಯುಲರ್ ಆಗಿರಿ. ಯಾಕಂದರೆ ಒಬ್ರು ಹೆಲ್ಪ್ ಬೇಕು, ನಾನೊಂದು ಮಟ್ಟಿಗೆ ಒಬ್ರು ಇರಬೇಕು ಅನ್ಕೋತೀನಿ ಇದೆಲ್ಲ ನೋಡ್ಕೊಳ್ಳಿಕ್ಕೆ. ಸೊ ಇಲ್ಲಾಂದರೆ ನಮಗೆ ಇದೇ ಪ್ರಾಬ್ಲಮ್ ಆಗೋದು. ನಾನು ಮನೆ ಆಯಿತು, ಕೆಲಸ ಆಯಿತು, ನಾನು ಸ್ಕೂಲ್ ಆಯಿತು, ನಂದು ಅದಾಯಿತು ಇದಾಯಿತು, ನನಗೆ ಟೈಮೇ ಸಿಗ್ತಿರಲಿಲ್ಲ. ಹಾಗಾಗಿ ನಾನು ಯಾವುದಕ್ಕೂ ಅಪ್ಡೇಟ್ ಆಗಿರಲಿಲ್ಲ. ಸೊ ಇದೇ ಒಂದು ದೊಡ್ಡ ಮಿಸ್ಟೇಕ್ ನಾನು ಮಾಡಿದ್ದು. ಅದ್ರ ಸಲುವಾಗಿ ನಾನು ಇಷ್ಟು ದಿವಸದಿಂದ ವೀಡಿಯೋಸನ್ನು ಹಾಕಿಲ್ಲ. ಸೊ ಈ ಥರ ಇಷ್ಟು ದೊಡ್ಡ ಶಾಕ್ ಆದಂಗೆ ಆಯ್ತು ನನಗೆ. ಯಾಕೆಂದರೆ 2 ಚಾನಲ್ದು ನಂದು ಹೋಗ್ಬಿಡ್ತಲ್ಲ ಅಂತ ಅನ್ನೋದೊಂದು ನನಗೆ ಭಾಳ ಇದಾಯಿತು. ಸೊ 7 ಇಯರ್ಸ್ವರೆಗೂ ಬರೋಂಗಿಲ್ಲ. ಅಂದಮೇಲೆ ನಾನು ಅದಕ್ಕೆ ಏನು ಮಾಡಿದ್ರು ವೇಸ್ಟ್ ಅನ್ನೋ ಲೆಕ್ಕದಲ್ಲಿ ಇದ್ದೀನಿ ಈಗ ಸದ್ಯಕ್ಕೆ. ನಾನು ಅದಕ್ಕೆ ಯಾವುದೇ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾಯಿಲ್ಲ ನಾನು. ಅದರಲ್ಲೂ ಇವಾಗ ಈ ಕನ್ನಡ ಚಾನಲಲ್ಲೂ ಇದೇ 2-3 ತಿಂಗಳಿಂದ ಇದೇ ಪ್ರಾಬ್ಲಮ್ ಆಗ್ತಾನೇ ಇಲ್ಲ. ಯಾಕಂದರೆ ಸೊ ಇದೇ ಕಾರಣ. ಒಂದು ಸತಿ ಹಾಕೋಣ ಅನ್ಸೋದು, ಒಂದು ಸತಿ ಇರಲಿ ಬಿಡು ಅನ್ಸೋದು, ಒಂದು ಸತಿ ಹಾಕಿದ್ರೆ ಯೂಸ್ ಇಲ್ಲ ಅನ್ಸೋದು. ಸೊ ಇದೆಲ್ಲ ಪ್ರಾಬ್ಲಮ್ ಆಗ್ತಾಯಿತ್ತು. ಸೊ ಇದೇ ಒಂದು ಕಾರಣದಿಂದ ನಾನು ಹಾಕಿಲ್ಲ. ಸೊ ಮುಂದೆ ರೆಗ್ಯುಲರ್ ಆಗಿರ್ತೀನಿ, ನೀವೆಲ್ಲ ಸಪೋರ್ಟ್ ಮಾಡಿ. ಸೊ ನೋಡೋಣ ಮುಂದಿನ ವೀಡಿಯೋಸಲ್ಲಿ ಇದೇ ಥರ ಭೇಟಿ ಆಗ್ತಾಯಿರೋಣ ಫ್ರೆಂಡ್ಸ್. ಸೊ ನೆಕ್ಸ್ಟ್ ವೀಡಿಯೋಲಿ ನಾನು ನಿಮಗೆ ಮನೆ ಅಪ್ಡೇಟನ್ನು ಕೊಡ್ತೀನಿ. ಇನ್ನೊಂದು 2 ತಿಂಗಳು ನಾವಿಲ್ಲಿ ಶಿಫ್ಟ್ ಆಗೋದಂತ 100% ಗ್ಯಾರಂಟಿ ಆಗಿದೆ. ಸೊ ಓಕೆ, ಮತ್ತೆ ಸಿಗ್ತೀನಿ. ಬಾಯ್, ನಮಸ್ತೆ.